ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಒಂದು ಭರ್ಜರಿ ಹೊಸ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಫ್ರೆಂಡ್ಸ್, ಇವಾಗ ಗೃಹಲಕ್ಷ್ಮಿ ಯೋಜನೆಯ ನಿಮಗೆ ಹಣ ಬಂದಿಲ್ಲ ಅಂತ ಅಂದರೆ 6ನೇ ಕಂತಿನ ಹಣ ಆಗಿರ್ಬೋದು ಅಥವಾ ಯಾವುದೇ ಕಂತಿನ ಹಣ ಆಗಿರ್ಬೋದು. ಸೊ ಆ ಒಂದು ಹಣವನ್ನು ಪಡೆಯೋದಕ್ಕೆ ಮತ್ತೆ ನಿಮಗೆ ಸುವರ್ಣಾವಕಾಶ ಬಂದಿದೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಹೊಸ ಸುವರ್ಣಾವಕಾಶವನ್ನು ನೀಡಿದೆ. ಸೊ 6ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ನೀವು ಈ ಒಂದು ಕೆಲಸವನ್ನು ಮಾಡಿದ್ರೆ ನಿಮಗೆ ಹಣ ಬರುತ್ತೆ. ಅಥವಾ ಯಾವುದೇ ಕಂತಿನ ಹಣ ಆಗಿರ್ಬೋದು, ಮೊದಲನೇ ಕಂತು, 2ನೇ ಕಂತು, 3ನೇ ಕಂತು, 4ನೇ ಕಂತು, ಜೊತೆಗೆ 5ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಅಂದರೆ, ಈ ಕಂತುಗಳ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಅಂದರೆ ನೀವು ಈ ಒಂದು ಕೆಲಸವನ್ನು ಮಾಡೋದಕ್ಕೆ ಸುವರ್ಣಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವಾಗ ಅದು ಏನು ಅಂತ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಾನು. ಹೌದು ಫ್ರೆಂಡ್ಸ್, ಬಹಳಷ್ಟು ಮಂದಿಗೆ ಬೇಜಾರಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇನ್ನೂ ಕೂಡ ಬೇಜಾರು ಕೂಡ ಆಗಿದ್ದಾರೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿಲ್ಲ ಅಂತ ಕೆಲವರಂತೂ ತುಂಬಾ ಬೇಸರ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಯಾವುದೇ ಕಂತಿನ ಹಣ ಆಗಿರ್ಬೋದು, 2-3 ಕಂತುಗಳ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು. ಸೊ ಅಂಥವ್ರಿಗೆ ಏನು ಮಾಡಬೇಕು ಅನ್ನೋ ಒಂದು ಐಡಿಯಾ ಕೂಡ ಇಲ್ಲ. ಸೊ ಇವಾಗ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ಹೇಳ್ತಾರೆ, ಮೇಡಮ್ ನಮಗೆ ಇಷ್ಟು ಕಂತಿನ ಹಣ ಬಂದಿಲ್ಲ. ಸೊ ನಾವು ಏನು ಮಾಡಬೇಕು? ಸೊ ಎಲ್ಲ ಕೂಡ ಸರಿ ಇದೆ, ಆದರೂ ಕೂಡ ನಮ್ಮ ಖಾತೆಗೆ ಹಣ ಬಿಡುಗಡೆ ಆಗ್ತಿಲ್ಲ. ಆಲ್ರೆಡಿ 6 ಕಂತುಗಳ ಹಣ ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ನಮ್ಮ ಖಾತೆಗಳಿಗೆ ಹಣ ಬರ್ತಿಲ್ಲ. ಸೊ ಈ ರೀತಿ ಒಂದು ಪ್ರಾಬ್ಲಮ್ಸ್ನ ಹೇಳ್ಕೊಳ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ಏನು ಮಾಡಬೇಕು ಅನ್ನೋ ಒಂದು ಐಡಿಯಾ ಕೂಡ ಇರೋದಿಲ್ಲ. ಸೊ ನಾವು ಆದಷ್ಟು ಸಜೆಷನ್ಸ್ಗಳನ್ನ ಕೊಟ್ಟಿದ್ದೀವಿ. ಕೆಲವೊಬ್ಬರು ಅದನ್ನೆಲ್ಲ ಟ್ರೈ ಮಾಡಿದ್ರೂ ಕೂಡ ಹಣ ಬರ್ತಿಲ್ಲ. ಸೊ ಅಂಥವ್ರಿಗೆ ಇದೊಂದು ಸುವರ್ಣ ಅವಕಾಶ. ಮತ್ತು ನೀವು ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣದ ಬಗ್ಗೆ ಕುತೂಹಲ ಏನಿದೆ, ಸೊ ಅದ್ರ ಬಗ್ಗೆನೂ ಕೂಡ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಇವತ್ತು ಯಾವುದಾದ್ರೂ ಜಿಲ್ಲೆಗೆ ಹಣ ಏನು ಬಿಡುಗಡೆ ಆಗ್ತಾ ಇದೆಯಾ, ಸೊ ಯಾವುದಾದ್ರೂ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾರಾ ಅಂತ ಕೂಡ ನಿಮಗೆ ಡೌಟ್ ಇರ್ಬೋದು. ಸೊ ಅದ್ರ ಬಗ್ಗೆನೂ ಕೂಡ ಕ್ಲಿಯರ್ ಮಾಡ್ತೀನಿ. ಸೊ ಇವಾಗ ಏನು ಹೊಸ ಅಪ್ಡೇಟ್ ಬಂದಿದೆ, ಸೊ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಏನಂತ ಹೇಳಿದೆ, ಇವಾಗ ಸುವರ್ಣಾವಕಾಶವನ್ನು ನೀಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವರು ಅಂತ ನಿಮಗೆ ಹೇಳಿದೆ. ಸೊ ಅದ್ರ ಬಗ್ಗೆನೂ ಕೂಡ ಏನು ಸುವರ್ಣಾವಕಾಶವನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮಗೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಅಂದರೆ ತಪ್ಪದೆ ಈ ಒಂದು ಮಾಹಿತಿಯನ್ನು ನೋಡಿ. ಸೊ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ಹಲವಾರು ಫಲಾನುಭವಿಗಳಿಗೆ ಏನಾಗಿದೆ, ಹಣ ಬಂದಿಲ್ಲ, ಹಣ ಪೆಂಡಿಂಗ್ ಇದೆ. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನನ್ನು ಪ್ಲೀಸ್ ನೀವು ಖಂಡಿತವಾಗಿಯೂ ಕೂಡ ಕೊನೆಯವರೆಗೂ ನೋಡಿ. ನಿಮಗೆ ಇದರಲ್ಲಿ ಒಂದು ಸೊಲ್ಯೂಷನನ್ನು ಕೊಡ್ತೀನಿ. ಹಾಗೆಯೇ ರಾಜ್ಯ ಸರ್ಕಾರ ಏನು ಸುವರ್ಣಾವಕಾಶವನ್ನು ನೀಡಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ, ಸೊ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರು ಏನಿದ್ದಾರೆ, ಸೊ ಅಂಥವ್ರಿಗೆ ಆದಷ್ಟು ಶೇರ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಫ್ರೆಂಡ್ಸ್, ನೀವೇನಾದರೂ ಇದ್ರ ಜೊತೆಗೆ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ, ಸೊ ನಿಮಗೆ ಡೈಲಿ ಹೊಸ ಅಪ್ಡೇಟ್ಗಳು ಬೇಕು ಅಂತ ಅಂದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹೌದು ಫ್ರೆಂಡ್ಸ್, ಇದು ಒಂದು ಕೊನೆ ಅವಕಾಶ ಅಂತಲೇ ಹೇಳ್ಬೋದು. ಸೊ ಏನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಒಂದು ಕೊನೆಯ ಅವಕಾಶ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಕೆಲವರು ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಬರ್ತಾ ಇಲ್ಲ, ಸೊ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ನಾನು ಮೊದಲೇ ಹೇಳಿದೆ ನಿಮಗೆ, ಹಲವಾರು ಜನ ಹಲವಾರು ರೀತಿಯಲ್ಲಿ ಮೆಸೇಜಸ್ನ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ರಿಪ್ಲೈ ಮಾಡಿರ್ತೀವಿ, ಬಟ್ ಎಲ್ರಿಗೂ ಕೂಡ ರಿಪ್ಲೈ ಮಾಡೋದಕ್ಕೆ
ಆಗೋದಿಲ್ಲ. ಇನ್ನು ಕೆಲವರು ಬೇರೆ ಬೇರೆ ರೀತಿ ಪ್ರಾಬ್ಲಮ್ನ ಹೇಳ್ತಾರೆ. ಅಂತ ಅಂದರೆ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ನಮಗೆ GST ಪೇಯರ್ಸ್ ಅಂತ ಬರ್ತಿದೆ, ಟ್ಯಾಕ್ಸ್ ಪೇಯರ್ಸ್ ಅಂತ ಬರ್ತಿದೆ. ಸೊ ಇನ್ನು ಕೆಲವ್ರಿಗೆ ಏನಾಗಿದೆ ಅಂತ ಅಂದರೆ ತಾಂತ್ರಿಕ ಪ್ರಾಬ್ಲಮ್ ಅಂತ ಅಂತಿದ್ದಾರೆ. ಸೊ ಸರ್ವರ್ ಬ್ಯುಸಿ ಅದು ಇದು ಅಂತ ಏನಾದರೂ ಒಂದು ರೀಸನನ್ನು ತಿಳಿಸ್ತಿದ್ದಾರೆ. ಸೊ ಬೇರೆ ಬೇರೆ ಕಾರಣದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಅಂದರೆ ನಿಮಗೆ ಇವಾಗ ಇದೊಂದು ಸುವರ್ಣ ಅವಕಾಶ. ಸೊ ಈ ಕೆಲಸವನ್ನು ನೀವು ಕೂಡಲೇ ಮಾಡಿದ್ರೆ ಮತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಕ್ಕೆ ಶುರು ಆಗುತ್ತೆ. ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೊಳ್ತಾರೆ ಈ ಒಂದು ವಿಡಿಯೋವನ್ನು ನೋಡಿ. ಹೌದು ಫ್ರೆಂಡ್ಸ್, ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್, ಜೊತೆಗೆ ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ಮಾಹಿತಿ. ಇವಾಗ ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಯಾಕೆ ಅಂತ ಅಂದರೆ ಜಾಸ್ತಿ ವೆಯ್ಟ್ ಮಾಡಿಸಿದ್ರೆ ಸೊ ನಿಮಗೂ ಕೂಡ ಬೋರ್ ಆಗುತ್ತೆ. ಹಾಗಾಗಿ ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ. ಸೊ ಫ್ರೆಂಡ್ಸ್, ಇವಾಗ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಸೊ ಅಂಥವ್ರಿಗೆ ಬೇರೆ ಬೇರೆ ರೀಸನ್ನಿಂದ ಹಣ ಬಂದಿಲ್ಲ, ಅದು ನಿಮಗೆ ತಿಳಿದಿರುವಂತಹ ವಿಚಾರ ಅಂತಲೇ ಹೇಳ್ಬೋದು. ಸೊ ಹಲವಾರು ರೀಸನ್ಗಳಿದೆ, ಒಂದಲ್ಲ ಎರಡಲ್ಲ ಅಂತಲೇ ಹೇಳ್ಬೋದು. ಒಬ್ಬರಿಗೆ ಒಂದು ಪ್ರಾಬ್ಲಮ್ ಆಗಿದ್ರೆ ಇನ್ನೊಬ್ಬರಿಗೆ ಇನ್ನೊಂದು ಪ್ರಾಬ್ಲಮ್ ಅನ್ನೋ ರೀತಿ. ಸೊ ಇಂಥವ್ರಿಗೆ ಇವಾಗ ಒಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಸೊ ಕೊನೆಯ ಅವಕಾಶ ಅಂತ ಇದನ್ನು ನೀವು ತಿಳಿಸ್ಕೊಟ್ಟಿದ್ದಾರೆ. ಇದೊಂದು ಕೊನೆಯ ಅವಕಾಶ ನೀವು ಹಣವನ್ನು ಪಡೆದುಕೊಳ್ಳೋದಕ್ಕೋಸ್ಕರ. ಸೊ ಹಾಗಾಗಿ ನೀವು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಸೊ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಮುಂದೆ ರಿಲೀಸ್ ಆಗುವಂತಹ ಒಂದು ಹಣ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಸಿಗೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ನಿಮಗೆ ತಿಳಿದಿರೋ ಹಾಗೆ ಕೆಲವ್ರಿಗೆ ಏನಾಗಿದೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ 2 ಆಗಿರ್ಬೋದು, 3ನೇ ಕಂತಾಗಿರ್ಬೋದು, 4ನೇ ಕಂತಾಗಿರ್ಬೋದು, 5ನೇ ಕಂತಾಗಿರ್ಬೋದು, 6ನೇ ಕಂತಾಗಿರ್ಬೋದು. ಸೊ ಈ ರೀತಿ ಈ ಒಂದು ಕಂತಿನ ಹಣ ಕೂಡ ಬಂದಿಲ್ವಂತೆ. ಇವಾಗ 6ನೇ ಕಂತಿನ ಹಣವನ್ನು ಬಿಡಿ, 5ನೇ ಕಂತಿನವರೆಗೂ ಲೆಕ್ಕ ತಗೊಂಡ್ರೆ ಸೊ ಆ ಒಂದು ಕಂತಿನ ಹಣ ಕೂಡ ಬಂದಿಲ್ಲ. ಸೊ ಅಂಥವ್ರಿಗೆ ಯಾಕೆ ಬಂದಿಲ್ಲ ಅಂತ ಹೇಳೋದಾದರೆ, ಇವಾಗ ಕೆಲವೊಂದು ದಿನಗಳಿಂದ ಏನು ಅಂತ ಅಂದರೆ GST ಪೇಯರ್ಸು ಟ್ಯಾಕ್ಸ್ ರಿಟರ್ನ್ಸ್ ಅವ್ರಿಗೆ ಹಣ ಬರೋದಿಲ್ಲ ಅಂತ ಹೇಳಿದ್ರು. ಸೊ ಅದೇ ರೀತಿ GST ಪೇಯರ್ಸ್ ಮತ್ತು IT ರಿಟರ್ನ್ಸ್ ಟ್ಯಾಕ್ಸ್ ಪೇಯರ್ಸ್ ಏನಿದ್ದಾರೆ, ಸೊ ಅವರು ಟ್ಯಾಕ್ಸ್ ಪೇ ಮಾಡಿರೋ ಅಂಥವ್ರು ಅಂತ ತೋರಿಸ್ತಾ ಇದೆಯಂತೆ ಸ್ಟೇಟಸ್ಸಲ್ಲಿ. ನಾನು ಮೊದಲೇ ಹೇಳಿದೆ ನಿಮಗೆ, ಅವರು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅಂದರೂ ಕೂಡ ಅವ್ರ ಸ್ಟೇಟಸ್ಸಲ್ಲಿ 26,000 ಜನರಿಗೆ ಈ ರೀತಿ ತೋರಿಸ್ತಿದೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದು ಒಂದು ಕ್ಯಾಟಗರಿ ಜನ ಅಂತ ಹೇಳ್ಬೋದು. ಇನ್ನೊಂದು ಕ್ಯಾಟಗರಿ ಜನ ಅಂತ ಅಂದರೆ ಯಾರೆಲ್ಲ ನಿಮ್ಮ ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಿಸಿದ್ದೀರಾ ಅಂತ ಅಂದರೆ ಅತ್ತೆ ಸೊಸೆ ಮುಖ್ಯಸ್ಥರು ಚೇಂಜ್ ಮಾಡಿಸೋದಾಗಿರ್ಬೋದು, ಮಕ್ಕಳನ್ನು ಸೇರಿಸೋದಾಗಿರ್ಬೋದು, ನಿಮ್ಮ ಹೆಸರು ತಿದ್ದುಪಡಿ ಆಗಿರ್ಬೋದು, ಏನಾದರೂ ಅಡ್ರೆಸ್ ಮಿಸ್ಟೇಕ್ ಆಗಿದ್ದರೆ ಸೊ ಆ ರೀತಿ ತಿದ್ದುಪಡಿ ಆಗಿರ್ಬೋದು, ಅಥವಾ ಡೆತ್ ಆಗಿರೋರನ್ನು ರಿಮೂವ್ ಮಾಡಿಸೋದಾಗಿರ್ಬೋದು, ಹೊಸಬ್ರನ್ನು ಸೇರಿಸೋದಾಗಿರ್ಬೋದು. ಸೊ ಈ ರೀತಿ ಹಲವಾರು ಬದಲಾವಣೆಗಳನ್ನು ಮಾಡಿದ್ದೀರಾ. ಅದನ್ನು ಬಿಟ್ಟರೆ ಇನ್ನು ಬೇರೆ ಬೇರೆ ಕಾರಣಕ್ಕೂ ಕೂಡ ತಿದ್ದುಪಡಿಯನ್ನು ಆಗಿರುತ್ತೆ. ಸೊ ಅಂಥವ್ರಿಗೂ ಕೂಡ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು. ಸೊ ಇನ್ನು ಕೆಲವರಿಗೆ ಏನಂತ ಅಂದರೆ ಅವರು ಹಾಕಿರುವಂತಹ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ಸೊ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಮೌಂಟು ಬರೋದಿಲ್ಲ. ಸೊ ಅಪ್ಲಿಕೇಶನ್ನೇ ಅವ್ರಿಗೆ ರಿಸೀವ್ ಆಗಿಲ್ಲ ಅಂದರೆ ಹಣ ಇನ್ನೆಲ್ಲಿ ಬರುತ್ತೆ. ಸೊ ಆ ರೀತಿ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ಸೊ ಅಂಥವ್ರಿಗೆ ಹಣ ಬರ್ತಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅಂತ ಅಂದರೆ 3, 4 ಜೊತೆಗೆ 5, 6ನೇ ಕಂತಿನ ಹಣ ಕೂಡ ಪೆಂಡಿಂಗ್ ಇದೆ. ಸೊ ನೀವು ಈ ಒಂದು ಕೆಲಸವನ್ನು ಮಾಡಬೇಕು ಅಂತ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಖುದ್ದಾಗಿ ತಿಳಿಸಿದೆ. ಈ ಒಂದು ಕೆಲಸವನ್ನು ನೀವು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಹಣ ಬರೋಲ್ಲ ಅನ್ನೋ ಒಂದು ಮಾತೇ ಇಲ್ಲ. ಸೊ ನಿಮಗೆ ಹಣ ತಲುಪುತ್ತೆ ನಿಮ್ಮ ಖಾತೆಗೆ ಅಂತ ಹೇಳಿದ್ದಾರೆ. ಸೊ ಹಾಗಿದ್ರೆ ಅದು ಏನು? ಸೊ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೀರಾ, ಇನ್ನು ಮಾಹಿತಿನೇ ತಿಳಿಸ್ಕೊಡ್ಲಿಲ್ಲ ಅಂತ ನೀವು ಬೈಕೋಬೋದು. ಸೊ ಇವಾಗ ಅದೇನಂತ ತಿಳಿಸ್ಕೊಡ್ತೀನಿ ಬನ್ನಿ. ಅದೇನಂತ ಅಂದರೆ ಇದೇ ಕೊನೆಯ ಅವಕಾಶ ಅಂತಲೂ ಕೂಡ ಖಡಾಖಂಡಿತವಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾರಿಗೆ ಹಣ ಬಂದಿಲ್ಲ ಸೊ ಅವರು ನಿಮ್ಮ ಒಂದು ಅಪ್ಲಿಕೇಶನ್ ಏನು ಮೊದಲು ಹಾಕಿದ್ರಿ ಸೊ ಅದನ್ನು ಬಿಟ್ಟು ಇವಾಗ ನೀವು ಅಪ್ಲಿಕೇಶನನ್ನು ಹಾಕಬೇಕಂತೆ. ಸೊ ನೀವು ಅಪ್ಲೈಯನ್ನು ಮಾಡಬೇಕಂತೆ. ಹೊಸದಾಗಿ ನೀವು ಒಂದು ಈ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬೇಕು. ಇವಾಗ 6ನೇ ಕಂತಿನ ಹಣ ಬರ್ತಾ ಇದೆ. ಸೊ ನೀವು ಈ ರೀತಿ ಒಂದು ಅಪ್ಲೈಯನ್ನು ಮಾಡಿ
ಇವಾಗಲೇ ಬಹಳಷ್ಟು ಮಂದಿ ಅಪ್ಲೈಯನ್ನು ಮಾಡಿದ್ದಾರೆ. ಸೊ ಕೆಲವೊಬ್ರು ಕೇಳ್ತಿದ್ರು ಏನು ಸೊಲ್ಯೂಷನ್ನು ಅಂತ, ಕೆಲವೊಬ್ಬರಿಗೆ ನಾನು ತಿಳಿಸಿದ್ದೀನಿ. ಸೊ ಅಪ್ಲೈ ಮಾಡೋ ಅವಕಾಶ ಸಿಕ್ಕರೆ ನೀವು ಅಪ್ಲೈಯನ್ನು ಮಾಡಿ ಅಂತ ಇವರು ಅಪ್ಡೇಟನ್ನು ಕೊಡೋದಕ್ಕಿಂತ ಮುಂಚೆನೇ ಹೇಳಿದ್ದೆ ನಾನು. ಬಟ್ ಇವಾಗ ಅಪ್ಲೈ ಮಾಡೋದಕ್ಕೆ ಅವಕಾಶನ ನೀಡಿದ್ದಾರೆ. ಸೊ ಅಪ್ಲೈ ಮಾಡಿದ್ದಾರೆ ಕೆಲವೊಬ್ಬರು. ಸೊ ಅವರಿಗೆ 6ನೇ ಕಂತಿನ ಹಣ ಏನು ಬಿಡುಗಡೆ ಆಗುತ್ತೆ ಅದ್ರ ಜೊತೆಗೆ ಬರುವಂತಹ ಮಿಕ್ಕಿರುವಂತಹ ಹಣ ಏನು ಬಂದಿಲ್ಲ ಪೆಂಡಿಂಗ್ ಹಣ ಅದು ಬರುವಂತಹ ಒಂದು ಸಾಧ್ಯತೆ ಇದೆ. ಒಂದು ವೇಳೆ ಈ ರೀತಿ ಪ್ರಾಬ್ಲಮ್ ನಿಮಗೆ ಆಗಿದ್ದರೆ ಮತ್ತೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಹಣ ಏನು ಬಂದಿಲ್ಲ ಅದು ನಿಮ್ಮ ಕೈ ಬಂದೇ ಬರುತ್ತೆ. ಸೊ 6ನೇ ಕಂತಿನ ಹಣದ ಬಗ್ಗೆ ಕೇಳ್ತಾ ಇದ್ರು, ಹೊಸ ಅಪ್ಡೇಟ್ ಏನಾದ್ರು ಇದೆಯಾ ಅಂತ. ಸೊ ಇಂದು ಯಾವುದೇ ರೀತಿಯ ಹಣ ಒಂದು ಬಿಡುಗಡೆ ಆಗ್ತಿಲ್ಲ. ಸೊ 2 ಡೇಸಿಂದ ಹಾಲಿಡೇ ಇರೋ ಕಾರಣ ಏನಾಗಿದೆ ಅಂತ ಅಂದರೆ ಯಾವುದೇ ಒಂದು ರೀತಿಯ ಹಣ ಬಿಡುಗಡೆ ಆಗ್ತಿಲ್ಲ. ಸೋಮವಾರ ಹಣ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರಿಗೆ ಪೆಂಡಿಂಗ್ ಹಣ ಉಳ್ಕೊಂಡಿರಲಿ ಅಥವಾ ನಿಮಗೆ ಹಣ ಯಾವುದೇ ರೀತಿ ಬಂದಿಲ್ಲ ಅಂದರೂ ಕೂಡ ನೀವು ಅಪ್ಲೈಯನ್ನು ಮಾಡಿಬಿಟ್ಟು ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಳ್ಳಿ. ಸೊ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡೋದಕ್ಕೆ ಹೋಗಲೇಬೇಡಿ. ಇದು ಕೊನೆಯ ಅವಕಾಶ ಅಂತ ಕೂಡ ಕಡಾಖಂಡಿತವಾಗಿ ಹೇಳಿದ್ದಾರೆ. ಹಾಗಾಗಿ ಮಾಡಿ ಮತ್ತೆ ಅಪ್ಲೈನ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡೋದು ಮರಿಬೇಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.